ಹಾಯ್, ನೀವೇನಾದರೂ ನೋಟಿಸ್ ಮಾಡಿದ್ದೀರಾ ಹೇಗೆ ಪ್ರೈಸ್ ಯಾವಾಗಲೂ ಮೇಲೆ ಹೋಗ್ತಾ ಇದೆ? ಫಾರ್ ಎಕ್ಸಾಂಪಲ್, 2005ರಲ್ಲಿ ಒಂದು ಬ್ರೆಡ್ ಪ್ರೈಸು ₹1 ಇತ್ತು. ಆದರೆ 2025ರಲ್ಲಿ ₹4 ಆಗಿದೆ. ಅದೇ 2005ರಲ್ಲಿ ಮೂವಿ ಟಿಕೆಟ್ ಪ್ರೈಸ್ ₹25 ಇತ್ತು. 2025ರಲ್ಲಿ ಮೂವಿ ಟಿಕೆಟ್ ಪ್ರೈಸು ₹100 ಆಗಿದೆ. ನೋಡಿದರೆ ಅದೇ ಸೇಮ್ ಥಿಯೇಟರ್. ಯಾಕೆ ಪ್ರೈಸ್ ಮೇಲೆ ಹೋಗ್ತಾ ಇದೆ? ಯಾಕೆ ಪ್ರೈಸ್ ಸೇಮ್ ಇಲ್ಲ? ಅದಕ್ಕೆ ಮೇನ್ ರೀಸನ್ ಇನ್ಫ್ಲೇಷನ್, ಹಣದುಬ್ಬರ. ಯಾವಾಗಲಾದರೂ ಈ ವರ್ಡ್ನ ಕೇಳಿರ್ತೀರ. ನಿಮ್ಗೆ ಗೊತ್ತಾ ಏನಿರ್ಬೋದು ಇದರ ಅರ್ಥ? ಏಕೆ ಇನ್ಫ್ಲೇಷನ್ ಆಗುತ್ತೆ? ಇನ್ಫ್ಲೇಷನ್ ಏನಾದರೂ ಕೆಟ್ಟದ್ದಾ? ಇನ್ಫ್ಲೇಷನಿಂದ ನಿಮ್ಮ ಬ್ಯಾಂಕಲ್ಲಿರೋ FD ಇಂಟ್ರೆಸ್ಟ್ ರೇಟ್ ವೇಸ್ಟ್ ಆಗುತ್ತಾ? ಇನ್ಫ್ಲೇಷನಿಂದ ಗೌರ್ಮೆಂಟ್ ಟ್ಯಾಕ್ಸ್ ಹೆಚ್ಚು ಕಡಿಮೆ ಮಾಡುತ್ತಾ? ಅದನ್ನು ತಿಳ್ಕೋಬೇಕಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಿದ್ರೆ ಇನ್ಫ್ಲೇಷನ್ ಅಂದ್ರೇನು? ಹೇಗೆ ವರ್ಕ್ ಆಗುತ್ತೆ? ಇನ್ಫ್ಲೇಷನ್ ಅಂದರೆ ಸಿಂಪಲ್ಲಾಗಿ ಹೇಗೆ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತೆ ಹಾಗೆ ಹಣ ತನ್ನ ವ್ಯಾಲ್ಯೂನ ಕಳ್ಕೊಳ್ಳುತ್ತೆ. ಯಾವಾಗ ಇನ್ಫ್ಲೇಷನ್ ಆಗುತ್ತೆ? ಮೊದಲಿನ ಪ್ರೈಸ್ ಇರಲ್ಲ ಆ ವಸ್ತುವಿದು. ಫಾರ್ ಎಕ್ಸಾಂಪಲ್, 2001ರಲ್ಲಿ ಒಂದು ಚಹಾ ಬೆಲೆ ₹1 ಇತ್ತು. ಅದೇ 2025ರಲ್ಲಿ ನಿಮ್ಗೆ ಖಾಲಿ ಕಪ್ ಸಿಗ್ಬೋದು, ಚಹಾ ಇರಲ್ಲ. ಚಹಾ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತೆ, ಆದರೆ ಹಣದ ವ್ಯಾಲ್ಯೂ ಡೌನ್ ಆಗ್ತಾ ಹೋಗುತ್ತೆ. ಇದೇ ಥರ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಇನ್ಫ್ಲೇಷನ್ ಆಗುತ್ತೆ? ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಒಂದು ವಸ್ತುವಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಆದರೆ ಸಪ್ಲೈ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, 10 ಜನಕ್ಕೆ ಕೇಕ್ ಬೇಕಾಗಿರುತ್ತೆ, ಅಂಗಡೀಲಿ 10 ಇದೆ, ಹಾಗಿದ್ರೆ ಸರಿ. ಅದೇ 10 ಜನಕ್ಕೆ ಕೇಕ್ ಬೇಕಾಗಿರುತ್ತೆ, ಆದರೆ ಅಂಗಡೀಲಿ 5 ಕೇಕ್ ಇದ್ದಾವೆ. ಡಿಮ್ಯಾಂಡ್ ಸೇಮ್ ಇದೆ 10 ಕೇಕು, ಆದರೆ ಸಪ್ಲೈ ಇರೋದು 5 ಕೇಕ್ ಮಾತ್ರ. ಆಗ ಜನರು ಕೇಕ್ ತೊಗೊಳ್ಳೋಕ್ಕೆ ಕಾಂಪೀಟ್ ಮಾಡ್ತಾರೆ. ಸಪ್ಲೈಗಿಂತ ಡಿಮ್ಯಾಂಡ್ ಜಾಸ್ತಿ ಇರೋ ಕಾರಣ ಕೇಕ್ ರೇಟ್ ₹20 ಆಯಿತು. ಯಾವಾಗ ಜನರು ವಸ್ತುಗಳಿಗಾಗಿ ಕಾಂಪೀಟ್ ಮಾಡ್ತಾರೆ ಆವಾಗ ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ. ಎರಡನೇದು ಕಾಸ್ಟ್ ಪುಲ್ ಇನ್ಫ್ಲೇಷನ್. ಕಾಸ್ಟ್ ಪುಲ್ ಇನ್ಫ್ಲೇಷನ್ ಅಂದ್ರೇನು? ಇವಾಗ ಪಾಪ್ಕಾರ್ನ್ ಅಂಗಡಿಗೆ ರಾ ಮೆಟೀರಿಯಲ್ ಬೇಕಾಗಿರುತ್ತೆ, ಅಂದರೆ ಕಾರ್ನ್. ಆದರೆ ರೈತನಿಗೆ ಬೆಳೆ ಹಾನಿಯಾಗಿ 4 ಚೀಲ ಬರಬೇಕಾಗಿದ್ದ ಕಾರ್ನ್ 2 ಚೀಲ ಬರುತ್ತೆ. ಆಗ ರೈತ ಒಂದು ಕಾರ್ನ್ಗೆ ನಾರ್ಮಲಿ ₹2 ಮಾರ್ತಾ ಇದ್ದ. ಬೆಳೆ ಹಾನಿ ಆಗಿರೋ ಕಾರಣ ಒಂದು ಕಾರ್ನ್ ಬೆಲೆ ₹3 ಮಾಡ್ತಾನೆ. ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿರೋ ಕಾರಣ ಪಾಪ್ಕಾರ್ನ್ ಅಂಗಡಿಯವನು ಪ್ರೈಸ್ ಜಾಸ್ತಿ ಮಾಡ್ತಾನೆ. ಇದನ್ನೇ ಕಾಸ್ಟ್ ಪುಲ್ ಇನ್ಫ್ಲೇಷನ್ ಅಂತಾರೆ. ಮೂರನೇದು ಬಿಲ್ಟ್ ಇನ್ ಇನ್ಫ್ಲೇಷನ್. ಜಾಸ್ತಿ ಸ್ಯಾಲ್ರಿ ಮಾಡಬೇಕು, ಏಕೆಂದರೆ ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್, ಒಬ್ಬ ವರ್ಕರ್ ಒಂದು ತಿಂಗಳಿಗೆ ಜೀವನ ನಡೆಸೋಕೆ 15,000 ಬೇಕಾಗಿರುತ್ತೆ, ಆದರೆ ಕಂಪ್ನಿಲಿ ಅವನಿಗೆ 17,000 ಸ್ಯಾಲ್ರಿ ಕೊಡ್ತಿರುತ್ತೆ. ಅವನು ಮನೆ ಖರ್ಚು ತೆಗೆದುಬಿಟ್ಟು 2,000 ಸೇವ್ ಮಾಡ್ತಿರ್ತಾನೆ. ಆದರೆ ವಸ್ತುಗಳ ಪ್ರೈಸ್ ಜಾಸ್ತಿ ಆಗಿರೋ ಕಾರಣ ಅವನಿಗೆ ಈಗ ಜೀವನ ನಡೆಸೋಕೆ 17,000 ಬೇಕಾಗಿರುತ್ತೆ. ಆಗ ಅವನ ಹತ್ರ ಯಾವ ಸೇವಿಂಗು ಮಾಡೋಕ್ಕಾಗಲ್ಲ. ಆಗ ವರ್ಕರ್ ಕಂಪ್ನಿ ಬಾಸ್ಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡೋಕೆ ರಿಕ್ವೆಸ್ಟ್ ಮಾಡ್ತಾನೆ. ಆಗ ಅವನ ಬಾಸ್ 17,000ದಿಂದ 20,000 ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ತಾನೆ. ಅವರ ತಿಂಗಳ 17,000 ಖರ್ಚು ತೆಗೆದುಬಿಟ್ಟು 3,000 ಸೇವ್ ಮಾಡ್ತಾನೆ. ಇವಾಗ ಕಂಪ್ನಿ ಬಾಸ್ ಥಿಂಕ್ ಮಾಡ್ತಾನೆ, ನಾವು ಪ್ರಾಡಕ್ಟ್ ಬೆಲೆ ಜಾಸ್ತಿ ಮಾಡಬೇಕು, ಯಾಕಂದರೆ ವರ್ಕರ್ ಕಾಸ್ಟ್ ಜಾಸ್ತಿ ಆಯಿತು, ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡಬೇಕು ಅಂತ. ಆವಾಗ ಪ್ರಾಡಕ್ಟ್ ಪ್ರೈಸ್ನ ಇನ್ಕ್ರೀಸ್ ಮಾಡ್ತಾನೆ. ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗಿದ್ದಕ್ಕೆ ವರ್ಕರ್ ಸ್ಯಾಲ್ರಿ ಜಾಸ್ತಿ ಮಾಡಬೇಕಾಯಿತು. ಅದನ್ನು ಕವರ್ ಮಾಡೋಕ್ಕೆ ಅದೇ ವರ್ಕರ್ ಸ್ಯಾಲ್ರಿ ಜಾಸ್ತಿ ಆಗಿದ್ದಕ್ಕೆ ಪ್ರಾಡಕ್ಟ್ ಬೆಲೆನೂ ಕಂಪ್ನಿ ಜಾಸ್ತಿ ಮಾಡ್ತು. ಇದೇ ಸೈಕಲ್ ಹೋಗ್ತಾ ಇರುತ್ತೆ. ಇನ್ನೊಂದು ಕಾರಣ, ಎಕಾನಮಿಯಲ್ಲಿ ತುಂಬ ಹಣ ಇರೋದು. ಯಾವಾಗ ಜಾಸ್ತಿ ಹಣ ಇರುತ್ತೆ ಎಕಾನಮಿಯಲ್ಲಿ, ಆಗ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇಮ್ಯಾಜಿನ್, ಒಂದು ಕ್ರೀಮ್ ಬನ್ ಪ್ರೈಸು ₹10. ಆಗ 5 ಜನರ ಹತ್ರನೂ ₹10 ಇರುತ್ತೆ. ಶಾಪಲ್ಲಿ 5 ಕ್ರೀಮ್ ಬನ್ ಇದೆ. ಎಲ್ಲರೂ ₹10 ಪೇ ಮಾಡಿ ಒಂದೊಂದು ಕ್ರೀಮ್ ಬನ್ನ ಬೈ ಮಾಡ್ತಾರೆ. ಒಂದು ವೇಳೆ ಗೌರ್ಮೆಂಟ್ ಎಲ್ರಿಗೂ ₹10 ಎಕ್ಸ್ಟ್ರಾ ಕೊಡುತ್ತೆ, ಆಗ ಒಬ್ಬರ ಹತ್ರನೂ ₹20 ಆಗುತ್ತೆ. ಎಲ್ಲರ ಹತ್ರನೂ ಡಬಲ್ ಹಣ ಇದೆ, ಪ್ರತಿಯೊಬ್ಬರಿಗೂ 2 ಕ್ರೀಮ್ ಬನ್ ಬೇಕಾಗಿರುತ್ತೆ. ಆದರೆ ಶಾಪಲ್ಲಿರೋದು 5 ಕ್ರೀಮ್ ಬನ್ ಮಾತ್ರ. ಆವಾಗ ಇನ್ಕ್ರೀಸ್ ಕ್ರೀಮ್ ಬನ್ ವ್ಯಾಲ್ಯೂ ₹20 ಆಯಿತು. ಯಾಕಂದರೆ ಜನರು ಪೇ ಮಾಡೋಕ್ಕೆ ರೆಡಿ ಇರ್ತಾರೆ, ಅವ್ರ ಹತ್ರ ಡಬಲ್ ಹಣ ಇದೆ. ಆಗ ಪ್ರತಿಯೊಬ್ಬರು ₹20 ಪೇ ಮಾಡಿ ಒಂದೊಂದು ಕ್ರೀಮ್ ಬನ್ನ ಬೈ ಮಾಡ್ತಾರೆ. ಇದರರ್ಥ ಕ್ರೀಮ್ ಬನ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತಲ್ಲ. ಎಕಾನಮಿಯಲ್ಲಿ ಜಾಸ್ತಿ ಹಣ ಇದೆ, ಅದಕ್ಕೆ ಹಣ ತನ್ನ ವ್ಯಾಲ್ಯೂನ ಕಳ್ಕೊಳ್ಳುತ್ತೆ. ಇದನ್ನು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತಾರೆ. ಡಿಮ್ಯಾಂಡ್ ಜಾಸ್ತಿ ಮಾಡುತ್ತೆ ಪ್ರೈಸ್ನ. ಹಿಂದೆ ತಾನೇ ಹೇಳಿದ್ದೆ. ಇವಾಗ ಶಾಪ್ಗಳು ಜಾಸ್ತಿ ಪ್ರಾಫಿಟ್ ಮಾಡ್ತು. ಇವಾಗ ಬೇಕರಿಯಲ್ಲಿ ಕ್ರೀಮ್ ಬನ್ ಡಿಮ್ಯಾಂಡ್ ಜಾಸ್ತಿ ಆಯಿತು. ಶಾಪ್ಗಳು ಕಾಂಪೀಟ್ ಮಾಡೋಕ್ಕೆ ಶುರು ಮಾಡ್ತವೆ ಕ್ರೀಮ್ ಬನ್ಗೆ. ಆಗ ಬೇಕರಿ ಕೂಡ ಕ್ರೀಮ್ ಬನ್ ರೇಟ್ ಇನ್ಕ್ರೀಸ್ ಮಾಡ್ತವೆ. ಇವೆಲ್ಲ ಕಾರಣಗಳಿಂದ ಇನ್ಫ್ಲೇಷನ್ ಆಗುತ್ತೆ. ಹಾಗಿದ್ರೆ ಇನ್ಫ್ಲೇಷನ್ ಹೇಗೆ ಮೆಜರ್ ಮಾಡ್ತಾರೆ? ನೀವು ಕೇಳಿರಬಹುದು, ಈ ವರ್ಷ ಇಷ್ಟು ಇನ್ಫ್ಲೇಷನ್ ಆಯಿತು. ಹಾಗಿದ್ರೆ ಹೇಗೆ ಮೆಜರ್ ಮಾಡ್ತಾರೆ ಇನ್ಫ್ಲೇಷನ್ನ? ಇನ್ಫ್ಲೇಷನ್ ತುಂಬ ಜಾಸ್ತಿ ಆದರೆ ಒಳ್ಳೆಯದಲ್ಲ ಎಕನಾಮಿಗೆ. ಹೇಗೆ ಗೌರ್ಮೆಂಟ್ ಇನ್ಫ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ? ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಆದರೆ ಮೋಸ್ಟ್ಲಿ ಕಾಮನ್ ಯೂಸ್ ಮಾಡೋದು CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು? ಇದು ಟ್ರ್ಯಾಕ್ ಮಾಡುತ್ತೆ ಹೇಗೆ ಡೇ ಬೈ ಡೇ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, 2023ರಲ್ಲಿ ಮಿಲ್ಕು ₹25, ಎಗ್ಗು ₹5, ಸೋಪ್ ₹30, ಕೋಲ್ಗೇಟ್ ₹30, ಕ್ಯಾಂಡಲ್ ₹10, ಟೋಟಲ್ ₹100 ಆಯಿತು. ಅದೇ 2024ರಲ್ಲಿ ಮಿಲ್ಕ್ ₹26, ಎಗ್ ₹5.5, ಸೋಪ್ ₹31, ಕೋಲ್ಗೇಟು ₹31, ಕ್ಯಾಂಡಲ್ಸು ₹10.5, ಟೋಟಲ್ ₹104 ಆಯಿತು. 2023 ಕಂಪೇರ್ ಮಾಡಿದರೆ 4% ವಸ್ತುಗಳ ಬೆಲೆ ಜಾಸ್ತಿ ಆಯಿತು.
ಪ್ರೈಸ್ ಅವರೇಜ್ಲಿ 4% ಇನ್ಫ್ಲೇಷನ್ ಆಯಿತು. ಇದನ್ನೇ ಇನ್ಫ್ಲೇಷನ್ ರೇಟ್ ಅಂತಾರೆ. CPI ಕ್ಯಾಲ್ಕುಲೇಷನ್ ಮಾಡೋಕ್ಕೆ ತುಂಬ ಕಷ್ಟ, ಆದರೆ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋಕ್ಕೆ ಮೇಲಿರುವ ಎಕ್ಸಾಂಪಲ್ ಈಸಿ. ಇನ್ಫ್ಲೇಷನ್ ಆಗೋದು ಕೆಟ್ಟದ್ದಾ? 0% ಅಥವಾ ಮೈನಸ್ ಇನ್ಫ್ಲೇಷನ್ ಆದರೆ ಎಲ್ಲ ಚೀಪ್ ಆಗುತ್ತೆ, ಒಳ್ಳೆಯದಲ್ವಾ? ಆದರೆ ಕಂಟ್ರಿ ಎಕನಾಮಿಗೆ ಒಳ್ಳೆಯದಲ್ಲ. ಯಾಕಂತ ರೀಸನ್ ನೋಡೋಣ. ಸ್ಮಾಲ್ ಇನ್ಫ್ಲೇಷನ್ ಒಳ್ಳೆಯದು. ಸೆಂಟ್ರಲ್ ಬ್ಯಾಂಕ್ ಗುರಿನೇ ಅದು 2%ಇಂದ 2.5%. ಯಾಕಂದರೆ ಅದು ಮ್ಯಾಜಿಕ್ ನಂಬರ್. ಯಾಕೆ ಗೊತ್ತಾ? ಸ್ಮಾಲ್ ಇನ್ಫ್ಲೇಷನ್ ಜನರಿಗೆ ಎನ್ಕರೇಜ್ ಮಾಡುತ್ತೆ ವಸ್ತುಗಳನ್ನು ಬೈ ಮಾಡೋಕ್ಕೆ. ಅವ್ರು ಥಿಂಕ್ ಮಾಡ್ತಾರೆ ಸ್ಲೋಲಿ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ, ಇವಾಗಲೇ ಬೈ ಮಾಡೋಣ ಅಂತ. ಜನ ಸೇವಿಂಗಿಂತ ಜನರು ಬೈ ಮಾಡ್ತಾರೆ, ವೇಟ್ ಮಾಡಲ್ಲ ಕಡಿಮೆ ಆಗುತ್ತೆ ಅಂತ. ಯಾವಾಗ ಜನರು ವಸ್ತುಗಳನ್ನು ಬೈ ಮಾಡ್ತಾರೆ ಆವಾಗ ಬಿಸ್ನೆಸ್ಗೆ ಹಣ ಬರುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗಿರೋ ಕಾರಣ ಜಾಬ್ಗಳು ಕ್ರಿಯೇಟ್ ಆಗ್ತವೆ. ಇದರಿಂದ ಎಕಾನಮಿ ಸ್ಟ್ರಾಂಗ್ ಆಗುತ್ತೆ. ಮೈನಸ್ ಇನ್ಫ್ಲೇಷನ್ ಡೇಂಜರಸ್. ಇನ್ ಕೇಸ್ ಇನ್ಫ್ಲೇಷನ್ 0 ಇಳಿದ್ರೆ ಅಥವಾ ಮೈನಸ್ ಆದರೆ ಆಗ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಅದನ್ನು ಡಿ ಇನ್ಫ್ಲೇಷನ್ ಅಂತಾರೆ. ಎಲ್ಲ ವಸ್ತುಗಳ ಬೆಲೆನೂ ಕಡಿಮೆ ಆಗುತ್ತೆ. ಆಗ ಕಂಪ್ನಿಗಳು ಕೂಡ ವರ್ಕರ್ ಸ್ಯಾಲ್ರಿನ ಕಡಿಮೆ ಮಾಡ್ತಾರೆ. ಪ್ರಾಫಿಟ್ ಮೇಂಟೈನ್ ಮಾಡೋಕ್ಕೆ ಕೆಲವರ ಜಾಬ್ ಕೂಡ ಹೋಗ್ಬೋದು. ಡಿಫ್ಲೇಷನಿಂದ ಇವಾಗೆಲ್ಲ ಚೀಪ್ ಆಗಿದೆ, ಆದರೆ ವಸ್ತುಗಳ ಬೈ ಮಾಡೋಕ್ಕೆ ಹಣ ಇಲ್ಲ. ಏನಾದರೂ ಹೈಪರ್ ಇನ್ಫ್ಲೇಷನ್ ಜಾಸ್ತಿ ಆದರೆ ಪ್ರೈಸ್ ರೇಟು ರಾಕೆಟ್ ಥರ ವೆರಿ ಕ್ವಿಕ್ಲಿ ಹೈ ಆಗುತ್ತೆ. ವೆನೆಜುಲಾ ಕಂಟ್ರಿ ಹೈಪರ್ ಇನ್ಫ್ಲೇಷನ್ಗೆ ಒಂದು ಎಕ್ಸಾಂಪಲ್. ಯಾಕಂದರೆ ಸಿಕ್ಕಾಪಟ್ಟೆ ಹಣ ಪ್ರಿಂಟ್ ಮಾಡ್ತು, ಅದಕ್ಕೆ ಮನಿ ಲೂಸಿಂಗ್ ವ್ಯಾಲ್ಯೂ. ಅದಕ್ಕೆ ವ್ಯಾಲ್ಯೂನೇ ಇರಲ್ಲ, ಏನೂ ಬಾಯ್ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಹೇಗೆ ಕಂಟ್ರೋಲ್ ಮಾಡ್ಬೇಕು ಇನ್ಫ್ಲೇಷನ್ನ? ಹೈ ಇನ್ಫ್ಲೇಷನೂ ಒಳ್ಳೆಯದಲ್ಲ, ಲೋ ಮತ್ತು ಮೈನಸ್ ಇನ್ಫ್ಲೇಷನೂ ಒಳ್ಳೆಯದಲ್ಲ. ಮತ್ತು ಹೇಗೆ ಇನ್ಫ್ಲೇಷನ್ನ ಸ್ಟೇಬಲ್ ಆಗಿಡಬೇಕು? ಸೆಂಟ್ರಲ್ ಬ್ಯಾಂಕ್ ಮತ್ತು ಗೌರ್ಮೆಂಟ್ ಇವೆರಡೂ ಕಂಟ್ರೋಲ್ ಮಾಡುತ್ತೆ ಇನ್ಫ್ಲೇಷನ್ನ, ಆದರೆ ಎರಡೂ ಬೇರೆ ಬೇರೆ ಥರ ಕಂಟ್ರೋಲ್ ಮಾಡುತ್ತೆ. ಸೆಂಟ್ರಲ್ ಬ್ಯಾಂಕ್ ಮಾನಿಟರಿ ಪಾಲಿಸಿ ಮೆಥಡ್ ಯೂಸ್ ಮಾಡಿ, ಆದರೆ ಗೌರ್ಮೆಂಟ್ ಫಿಸಿಕಲ್ ಪಾಲಿಸಿ ಮೆಥಡ್ ಯೂಸ್ ಮಾಡುತ್ತೆ. ಹಾಗಿದ್ರೆ ಸೆಂಟ್ರಲ್ ಬ್ಯಾಂಕ್ ಮಾನಿಟರಿ ಪಾಲಿಸಿ ಮೆಥಡ್ ಯೂಸ್ ಮಾಡಿ ಹೇಗೆ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡುತ್ತೆ? ಏನು ಮಾನಿಟರಿ ಪಾಲಿಸಿ ಅಂದರೆ, ಸೆಂಟ್ರಲ್ ಬ್ಯಾಂಕ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಇಂಟ್ರೆಸ್ಟ್ ರೇಟ್ನ ಅಡ್ಜಸ್ಟ್ ಮಾಡುತ್ತೆ ಮತ್ತು ಮನಿ ಸಪ್ಲೈನ ಕಂಟ್ರೋಲ್ ಮಾಡುತ್ತೆ. ಯಾವಾಗ ಇನ್ಫ್ಲೇಷನ್ ತುಂಬ ಲೋ ಇರುತ್ತೆ ಆಗ ಸೆಂಟ್ರಲ್ ಬ್ಯಾಂಕ್ ಲೋ ಇಂಟ್ರೆಸ್ಟ್ ರೇಟ್ ಸಾಲ ಕೊಡುತ್ತೆ. ಯಾವಾಗ ಜಾಸ್ತಿ ಜನರು ಸಾಲ ತಗೊಳ್ತಾರೆ ಆಗ ಜನರ ಹತ್ರ ಜಾಸ್ತಿ ಹಣ ಇರುತ್ತೆ. ಯಾವಾಗ ಜಾಸ್ತಿ ಹಣ ಇರುತ್ತೆ ಆವಾಗ ಜನರು ವಸ್ತುಗಳನ್ನು ಬೈ ಮಾಡ್ತಾರೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ವಸ್ತುಗಳದ್ದು, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದೇ ಥರ ಯಾವಾಗ ಇನ್ಫ್ಲೇಷನ್ ತುಂಬ ಹೈ ಆಗುತ್ತೆ ಆಗ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ನ ಹೈ ಮಾಡುತ್ತೆ ಸಾಲದ ಮೇಲೆ. ಆವಾಗ ಜನರು ಸಾಲ ತಗೊಳ್ಳೋದು ಕಡಿಮೆ ಮಾಡ್ತಾರೆ, ಇಂಟ್ರೆಸ್ಟ್ ಜಾಸ್ತಿ ಆಗಿರೋ ಕಾರಣ. ಈಗ ಜನರ ಹತ್ರ ಕಡಿಮೆ ಹಣ ಇದೆ, ಆಗ ವಸ್ತುಗಳನ್ನು ಬೈ ಮಾಡೋದು ಕಡಿಮೆ ಮಾಡ್ತಾರೆ. ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ವಸ್ತುಗಳನ್ನು ಬೈ ಮಾಡೋದು, ಆವಾಗ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ನ ತುಂಬ ಜಾಸ್ತಿನೂ ಮಾಡಲ್ಲ, ತುಂಬ ಕಡಿಮೆನೂ ಮಾಡಲ್ಲ. ಯಾವಾಗಲೂ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಯಾವಾಗ ಹೈ ಇನ್ಫ್ಲೇಷನ್ ಆಗುತ್ತೆ ಆಗ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡುತ್ತೆ. ಯಾವಾಗ ಲೋ ಇನ್ಫ್ಲೇಷನ್ ಆಗುತ್ತೆ ಆಗ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡುತ್ತೆ. ಇದೆಲ್ಲ ಬೇಸ್ಡ್ ಆನ್ ಕಂಟ್ರಿ ಎಕಾನಮಿ ಮೇಲೆ ಡಿಸೈಡ್ ಮಾಡುತ್ತೆ. ಎರಡನೇದು ಕಂಟ್ರೋಲಿಂಗ್ ದ ಮನಿ ಸಪ್ಲೈ. ಎಕಾನಮಿಯಲ್ಲಿ ಜಾಸ್ತಿ ಮನಿ ಇದ್ದರೆ ಹೈ ಇನ್ಫ್ಲೇಷನ್ ಆಗುತ್ತೆ, ಸ್ವಲ್ಪ ಮನಿ ಇದ್ದರೆ ಲೋ ಇನ್ಫ್ಲೇಷನ್ ಆಗುತ್ತೆ. ಇದನ್ನು ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ಮಾಡುತ್ತೆ ಓಪನ್ ಮಾರ್ಕೆಟ್ ಆಪ್ರೇಷನ್ ಮೆಥಡ್ ಯೂಸ್ ಮಾಡಿ. ಹೇಗೆ ಓಪನ್ ಮಾರ್ಕೆಟ್ ಆಪ್ರೇಷನ್ ವರ್ಕ್ ಆಗುತ್ತೆ? ಲೋ ಇನ್ಫ್ಲೇಷನ್ ಇದ್ದರೆ ಸೆಂಟ್ರಲ್ ಬ್ಯಾಂಕ್ ಇನ್ಕ್ರೀಸ್ ಮನಿ ಸಪ್ಲೈ ಎಕ್ಸ್ಪಾನ್ಸಿವ್ ಓಪನ್ ಮಾರ್ಕೆಟ್ ಆಪ್ರೇಷನಿಂದ. ಎಕ್ಸ್ಪಾನ್ಸಿವ್ ಓಪನ್ ಮಾರ್ಕೆಟ್ ಅಂದ್ರೇನು? ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಸೆಂಟ್ರಲ್ ಬ್ಯಾಂಕ್ ಟ್ರೆಜರೀಸ್ನ ಅಂದರೆ ಗೌರ್ಮೆಂಟ್ ಬಾಂಡ್ ಬೈ ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಗಳಿಂದ. ಆದರೆ ಈ ಕಮರ್ಷಿಯಲ್ ಬ್ಯಾಂಕ್ಗಳು ಆಲ್ರೆಡಿ ಬಾಂಡ್ಸ್ಗಳನ್ನು ಗೌರ್ಮೆಂಟ್ ಕಡೆಯಿಂದ ಬೈ ಮಾಡಿರುತ್ತೆ, ಅದನ್ನೇ ರೀಸೇಲ್ ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ಹೈಯರ್ ಪ್ರೈಸಲ್ಲಿ. ಆಗ ಸೆಂಟ್ರಲ್ ಬ್ಯಾಂಕ್ಗಳು ಟ್ರೆಜರೀಸ್ನ ಬೈ ಮಾಡಿ ಮನಿನ ಇಂಜೆಕ್ಟ್ ಮಾಡುತ್ತೆ ಬ್ಯಾಂಕ್ಗಳಿಗೆ ಮತ್ತು ಎಕನಾಮಿಯಲ್ಲಿ. ಇವೆಲ್ಲ ಬ್ಯಾಂಕ್ಗಳು ಸೆಂಟ್ರಲ್ ಬ್ಯಾಂಕ್ನಿಂದ ಜಾಸ್ತಿ ಮನಿನ ತಗೊಂಡು ಆ ಹಣವನ್ನು ಕಡಿಮೆ ರೇಟ್ ಇಂಟ್ರೆಸ್ಟಲ್ಲಿ ಸಾಲ ಕೊಡುತ್ತೆ. ಆಗ ಜನರ ಹತ್ರ ಜಾಸ್ತಿ ಹಣ ಬರುತ್ತೆ, ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗುತ್ತೆ. ಅದೇ ಏನಾದರೂ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆದರೆ, ಜಾಸ್ತಿ ಹಣ ಎಕನಾಮಿಯಲ್ಲಿದ್ದರೆ ಕಾಂಟ್ರಾಕ್ಷನರಿ ಓಪನ್ ಮಾರ್ಕೆಟ್ ಆಪ್ರೇಷನ್ ಮೆಥಡ್ ಯೂಸ್ ಮಾಡಿ ಆಗ ಸೆಂಟ್ರಲ್ ಬ್ಯಾಂಕ್ ಮನಿ ಸಪ್ಲೈನ ಕಡಿಮೆ ಮಾಡುತ್ತೆ. ಸೆಂಟ್ರಲ್ ಬ್ಯಾಂಕ್ ರೀಸೇಲ್ ಟ್ರೆಜರೀಸ್ ಅಂದರೆ ಗೌರ್ಮೆಂಟ್ ಬಾಂಡ್ಸ್ನ ಕಮರ್ಷಿಯಲ್ ಬ್ಯಾಂಕ್ಗೆ ಸೆಲ್ ಮಾಡುತ್ತೆ. ಆವಾಗ ಕಮರ್ಷಿಯಲ್ ಬ್ಯಾಂಕ್ ಕಡೆ ಕಡಿಮೆ ಮನಿ ಆಗುತ್ತೆ. ಆಗ ಎಲ್ಲ ಬ್ಯಾಂಕ್ಗಳು ಜಾಸ್ತಿ ಸಾಲಗಳನ್ನು ಕೊಡೋಕ್ಕಾಗಲ್ಲ, ಆಗ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡುತ್ತೆ. ಸಾಲ ತಗೊಳ್ಳೋರು ಕಡಿಮೆ ಆಗ್ತಾರೆ, ಆಗ ಎಕಾನಮಿಯಲ್ಲಿ ಕಡಿಮೆ ಹಣ ಆಗುತ್ತೆ, ಆಗ ಇನ್ಫ್ಲೇಷನ್ ರೇಟ್ ಲೋ ಆಗುತ್ತೆ. ಓಪನ್ ಮಾರ್ಕೆಟ್ ಆಪರೇಷನಲ್ಲಿ ಟ್ರೆಜರೀಸ್ ಅಂದರೆ ಗೌರ್ಮೆಂಟ್ ಬಾಂಡ್ನ ಬೈ ಅಥವಾ ಸೆಲ್ ಮಾಡಿ ಎಕಾನಮಿಯಲ್ಲಿ ಮನಿ ಸಪ್ಲೈನ ಕಂಟ್ರೋಲ್ ಮಾಡುತ್ತೆ.
ಸೆಂಟ್ರಲ್ ಬ್ಯಾಂಕ್ ಮಾನಿಟರಿ ಪಾಲಿಸಿ ಮತ್ತು ಗೌರ್ಮೆಂಟ್ ಫಿಸಿಕಲ್ ಪಾಲಿಸಿಯಿಂದ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡುತ್ತೆ. ಹಾಗಿದ್ರೆ ಗೌರ್ಮೆಂಟ್ ಫಿಸಿಕಲ್ ಪಾಲಿಸಿಯಿಂದ ಹೇಗೆ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡುತ್ತೆ ಗೊತ್ತಾ? ಗೌರ್ಮೆಂಟ್ ಹೆಚ್ಚು ಕಡಿಮೆ ಮಾಡುತ್ತೆ ಟ್ಯಾಕ್ಸಲ್ಲಿ ಅಥವಾ ಮನಿ ಸ್ಪೆಂಡಿಂಗಲ್ಲಿ. ಇದರಲ್ಲಿ ಅಡ್ಜಸ್ಟಿಂಗ್ ಟ್ಯಾಕ್ಸ್, ಯಾವಾಗ ಜನರ ಹತ್ರ ಜಾಸ್ತಿ ಮನಿ ಇರುತ್ತೆ ಆವಾಗ ಜಾಸ್ತಿ ಖರ್ಚು ಮಾಡ್ತಾರೆ. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸಪ್ಲೈ ಲಿಮಿಟೆಡ್ ಇರುತ್ತೆ, ಆಗ ಗೌರ್ಮೆಂಟ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡುತ್ತೆ. ಆಗ ಜನರ ಹತ್ರ ಹಣ ಕಡಿಮೆ ಆಗುತ್ತೆ, ಜನರು ವಸ್ತುಗಳನ್ನು ಬಾಯ್ ಮಾಡೋದು ಕಡಿಮೆ ಮಾಡ್ತಾರೆ, ಆಗ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಅದೇ ಏನಾದರೂ ಜಾಸ್ತಿ ಇನ್ಫ್ಲೇಷನ್ ಕಡಿಮೆ ಆದರೆ ಗೌರ್ಮೆಂಟು ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡುತ್ತೆ, ಆಗ ಜನರ ಹತ್ರ ಜಾಸ್ತಿ ಹಣ ಆಗುತ್ತೆ, ಜನರು ವಸ್ತುಗಳನ್ನು ಬಾಯ್ ಮಾಡೋಕ್ಕೆ ಜಾಸ್ತಿ ಮಾಡ್ತಾರೆ, ಆಗ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಅಡ್ಜಸ್ಟಿಂಗ್ ಗೌರ್ಮೆಂಟ್ ಸ್ಪೆಂಡಿಂಗ್ ಅಂದ್ರೇನು? ಇಮ್ಯಾಜಿನ್, ನಿಮ್ಮದು ಹಾರ್ಡ್ವೇರ್ ಸ್ಟೋರ್ ಇದೆ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ, ಆಗ ಗೌರ್ಮೆಂಟ್ ಬಂದು ಬಾಯ್ ಮಾಡುತ್ತೆ ಟನ್ಗಟ್ಟಲೆ ಕಬ್ಬಣ, ಸಿಮೆಂಟು, ಅದರ್ ಥಿಂಗ್ಸ್ನ. ಯಾಕೆಂದರೆ ಗೌರ್ಮೆಂಟ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ನ ಶುರು ಮಾಡ್ತಿರುತ್ತೆ. ಆಗ ಬರೀ ಗೌರ್ಮೆಂಟ್ ನಿಮ್ಮ ಹತ್ರ ಹಾರ್ಡ್ವೇರ್ ಥಿಂಗ್ಸ್ನ ಬಾಯ್ ಮಾಡ್ತಿರಲ್ಲ, ಆಗ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗೆ ಇಂಜಿನಿಯರ್ಸ್ನ ಮತ್ತು ಡಿಸೈನರ್ಸ್ನ ಮತ್ತು ವರ್ಕರ್ನ ಹೈರ್ ಮಾಡ್ತಾರೆ, ಯಾರು ಬಿಲ್ಡ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ನ. ಆಗ ಎಲ್ಲರೂ ಸ್ಯಾಲ್ರಿ ಇನ್ಕಮ್ ಜಾಸ್ತಿ ಆಗುತ್ತೆ. ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತೆ ಆಗ ಖರ್ಚು ಜಾಸ್ತಿ ಮಾಡ್ತಾರೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಎಕನಾಮಿಯಲ್ಲಿ. ಅದೇ ಏನಾದರೂ ಗೌರ್ಮೆಂಟ್ ಸ್ಟಾಪ್ ಮಾಡಿದರೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ನ ಸ್ವಲ್ಪ ಸಮಯದವರೆಗೆ, ಆಗ ಎಲ್ಲರೂ ಇನ್ಕಮ್ ಕಡಿಮೆ ಆಗುತ್ತೆ, ಆಗ ಜನರು ಖರ್ಚು ಮಾಡೋದು ಕಡಿಮೆ ಮಾಡ್ತಾರೆ, ಲೋ ಖರ್ಚಿಂದ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ನೀವು ಯೋಚನೆ ಮಾಡ್ಬೋದು, ಒಂದು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ನಿಂದ ಏನು ಎಫೆಕ್ಟ್ ಆಗುತ್ತೆ ಎಕನಾಮಿಗೆ. ಆದರೆ ಗೌರ್ಮೆಂಟ್ ಪ್ರಾಜೆಕ್ಟ್ ಒಂದೇ ಕಡೆ ಇರಲ್ಲ, ಬೇರೆ ಬೇರೆ ಕಡೆ ತುಂಬ ಇರ್ತವೆ. ಹೇಗೆ ನಿಮ್ಮನ್ನು ಇನ್ಫ್ಲೇಷನಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು? ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಹೇಳಿರ್ತಾರೆ ಮನಿನ ಸೇವ್ ಮಾಡೋದು ಒಳ್ಳೆಯದು. ಮನಿ ಸೇವ್ ಮಾಡೋದು ಒಳ್ಳೆಯದೇ, ಆದರೆ ಇನ್ಫ್ಲೇಷನಿಂದ ಆ ಸೇವಿಂಗ್ ಮನಿ ವ್ಯಾಲ್ಯೂನ ಕಳ್ಕೊಬಾರ್ದು. 2010ರಲ್ಲಿ ನೀವು 1,000 ಸೇವ್ ಮಾಡಿರ್ತೀರ, ಆ 1,000 ರೂಪಾಯಿಗೆ ನಿಮಗೆ ಆಗ 25 kg ರೈಸ್ ಬ್ಯಾಗ್ ಸಿಗುತ್ತೆ. ಅದೇ 2025ರಲ್ಲಿ ಆ 1,000 ರೂಪಾಯಿಗೆ ನಿಮ್ಗೆ ಬರೀ 10 kg ರೈಸ್ ಬ್ಯಾಗ್ ಬರುತ್ತೆ, ಯಾಕಂದರೆ ಇನ್ಫ್ಲೇಷನ್ ಕಾರಣ. ಹಾಗಿದ್ರೆ ಹೇಗೆ ಇನ್ಫ್ಲೇಷನಿಂದ ಪ್ರೊಟೆಕ್ಟ್ ಮಾಡ್ಕೊತೀರಾ ನಿಮ್ಮ ಹಣವನ್ನು? ಅದಕ್ಕೆ ಉತ್ತರ ಇನ್ವೆಸ್ಟಿಂಗ್. ಭಾಳಷ್ಟು ಜನ ಸಜೆಸ್ಟ್ ಮಾಡ್ತಾರೆ ಗೋಲ್ಡ್ ಬಾಯ್ ಮಾಡೋಕ್ಕೆ, ಯಾಕಂದರೆ ಗೋಲ್ಡ್ ಲಿಮಿಟೆಡ್ ಸಪ್ಲೈ, ಆದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಅದಕ್ಕೆ ಗೋಲ್ಡ್ ವ್ಯಾಲ್ಯೂ ಯಾವಾಗಲೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇನ್ಫ್ಲೇಷನಿಂದ ನಿಮ್ಮ ಹಣವನ್ನು ಸೇವ್ ಮಾಡ್ಬೋದು. ಆದರೆ ಕೆಲವು ಜನರು ಥಿಂಕ್ ಮಾಡ್ತಾರೆ ಗೋಲ್ಡ್ ಪ್ರೈಸ್ ಫಾಸ್ಟಾಗಿ ಗ್ರೋ ಆಗಲ್ಲ. ಅದೇ ಕಾರಣ ಸ್ಟಾಕಲ್ಲಿ ಇನ್ನೂ ಕೆಲವರು ಕ್ರಿಪ್ಟೋ ಮತ್ತು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 2020ರಲ್ಲಿ 3 ಜನ ಫ್ರೆಂಡ್ಸ್ ಇರ್ತಾರೆ, ಕುಮಾರ್, ರವಿ, ಅನೀಶ್. 1,000 ಕುಮಾರ್ ಇನ್ವೆಸ್ಟ್ ಮಾಡ್ತಾನೆ ಟಾಟಾ ಕಂಪ್ನಿಯಲ್ಲಿ, ಅದೇ ರವಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾನೆ, ಆದರೆ ಅನೀಶ್ ಬ್ಯಾಂಕ್ FDಯಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಅದೇ 2021ಕ್ಕೆ ಕುಮಾರ್ 1,000 ಇನ್ವೆಸ್ಟ್ಮೆಂಟ್ಗೆ 1,250 ರೂಪಾಯಿ ಆಗಿರುತ್ತೆ, ಅಂದರೆ 25% ರಿಟರ್ನ್ ಬಂದಿರುತ್ತೆ. ರವಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ 1,115 ರೂಪಾಯಿ ಆಗಿರುತ್ತೆ, ಅಂದರೆ 15% ರಿಟರ್ನ್ ಕೊಟ್ಟಿರುತ್ತೆ. ಅದೇ ಅನೀಶ್ 1,000 ರೂಪಾಯಿ ಬ್ಯಾಂಕ್ FD 1,070 ರೂಪಾಯಿ ಆಗಿರುತ್ತೆ, 7% ರಿಟರ್ನ್ ಕೊಟ್ಟಿರುತ್ತೆ. 5 ವರ್ಷ ಇಂಡಿಯಾ ಇನ್ಫ್ಲೇಷನ್ ನೋಡೋದಾದರೆ 2020ರಲ್ಲಿ 6.62, 2021ರಲ್ಲಿ 5.13, 2022ರಲ್ಲಿ 6.7, 2023ರಲ್ಲಿ 5.65, 2024ರಲ್ಲಿ 4.95. ಹಾಗಿದ್ರೆ 2021ರಲ್ಲಿ 5.13 ಇನ್ಫ್ಲೇಷನ್ ಹೆಚ್ಚಾಗಿದೆ. ಹಾಗಿದ್ರೆ 2021ರಲ್ಲಿ ಇನ್ವೆಸ್ಟ್ಮೆಂಟ್ ರಿಟರ್ನ್ 25% ಕೊಟ್ಟಿದೆ. ಅದನ್ನು 5.13 ಮೈನಸ್ ಮಾಡಿದರೆ 19.87% ರಿಟರ್ನ್ ಸಿಕ್ತು ಸ್ಟಾಕಿಂದ. ಅದೇ ಥರ ರವಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಎಷ್ಟು ಕೊಟ್ಟಿದೆ ಅಂತ ನೋಡೋಣ. 15% ರಿಟರ್ನ್ ಕೊಟ್ಟಿದೆ, ಅದರಲ್ಲಿ 5.13 ಮೈನಸ್ ಮಾಡಿದರೆ 9.87 ಗೋಲ್ಡ್ ರಿಟರ್ನ್ ಸಿಕ್ತು. ಅದೇ ಥರ ಅನೀಶ್ ಬ್ಯಾಂಕ್ FD ರಿಟರ್ನ್ 7%, 5.13 ಮೈನಸ್ ಮಾಡಿದರೆ 1.87 ಬ್ಯಾಂಕ್ FD ರಿಟರ್ನ್ ಸಿಕ್ತು. ಇನ್ಫ್ಲೇಷನ್ ಇದು ಪಾರ್ಟ್ ಆಫ್ ಎಕಾನಮಿ. ಅದು ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ಕೋವಿಡ್, ಬೆಳೆ ಹಾನಿ, ಪರಿಸರ ಹಾನಿ ಆಗಿರ್ಬೋದು. ಸಮ್ ಟೈಮ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಪಾಲಿಸಿಗಳಿಂದ ಕೂಡ ಆಗಿರ್ಬೋದು. ಕಂಪ್ನಿಗಳು ಜಾಸ್ತಿ ಮಾರ್ಜಿನ್ ಪ್ರಾಫಿಟಿಂದನೂ ಕೂಡ ಆಗಿರ್ಬೋದು. ಹೇಗೆ ಇನ್ಫ್ಲೇಷನ್ನ ಅವಾಯ್ಡ್ ಮಾಡಬೇಕು, ಹೇಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಇನ್ಫ್ಲೇಷನಿಂದ ಅಂದರೆ ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್, ಮ್ಯೂಚುವಲ್ ಫಂಡ್ಸ್, ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್, ರಿಯಲ್ ಎಸ್ಟೇಟ್, ಕ್ರಿಪ್ಟೋ ಕರೆನ್ಸಿ, ಈ ಥರ ಹಲವಾರು ಆಪ್ಷನ್ ಇದೆ. ಆದರೆ ಯಾವುದೇ ಆಪ್ಷನ್ ಚೂಸ್ ಮಾಡೋ ಮೊದಲು ಅದ್ರ ಬಗ್ಗೆ ಲರ್ನ್ ಮಾಡಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.